ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಅದರಲ್ಲಿ ವೋಟಿಂಗ್ಗೂ ಮುನ್ನವೇ ಜಾರಕಿಹೊಳಿ ಬ್ರದರ್ಸ್ ಗೆಲುವಿನ ನಗೆ ಬೀರಿದ್ದಾರೆ. ತನ್ಮೂಲಕ ತಮ್ಮ ರಾಜಕೀಯ ವೈರಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆ. ವಿರೋಧಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಚೆಕ್ಮೇಟ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತದಾನಕ್ಕೂ ಮುನ್ನವೇ ಜಾರಕಿಹೊಳಿ ಟೀಮ್ ಮ್ಯಾಜಿಕ್ ನಂಬರ್ ಪಡೆದಿದೆ. ಹುಕ್ಕೇರಿ ಸೋಲಿನ ಸೇಡು ತೀರಿಸಿಕೊಂಡಿದೆ. ಹಾಗಾದ್ರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಯಾರ್ಯಾರು ಅವಿರೋಧ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ಯಾರ್ಯಾರು ಆಯ್ಕೆ: ಯರಗಟ್ಟಿ ಕ್ಷೇತ್ರದಿಂದ ಶಾಸಕ ವಿಶ್ವಾಸ ವೈದ್ಯ, ಕಾಗವಾಡದಿಂದ ಶಾಸಕ ಭರಮಗೌಡ ಕಾಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕೋಡಿಯಿಂದ ಶಾಸಕ ಗಣೇಶ ಹುಕ್ಕೇರಿ, ಖಾನಾಪುರದಿಂದ ಮಾಜಿ ಶಾಸಕ ಅರವಿಂದ ಪಾಟೀಲ್, ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ಆಯ್ಕೆಯಾಗಿದ್ದಾರೆ. ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ, ಸವದತ್ತಿಯಿಂದ ವಿರೂಪಾಕ್ಷಿ ಮಾಮನಿ, ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಮತ್ತು ಇತರೆ ಕ್ಷೇತ್ರದಿಂದ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾದವರಲ್ಲಿ 7 ಮಂದಿ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಾರಕಿಹೊಳಿ ಪೆನಲ್ ವಿರುದ್ಧ ಚುನಾವಣೆ ಅಸ್ತ್ರ ಪ್ರಯೋಗಿಸಿದ್ದ ಕತ್ತಿ ಅಂಡ್ ಸವದಿ ಟೀಮ್ಗೆ ಹಿನ್ನಡೆಯಾಗಿದೆ. ಚುನಾವಣೆ ಗೆಲ್ತಾ ಇದ್ದಂತೆ ಡಿಸಿಸಿ ಬ್ಯಾಂಕ್ ಮುಂದೆ ಜಾರಕಿಹೊಳಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ. ಆದ್ರೆ ಹಂಗಾಗ್ತೈತಿ, ಹಿಂಗೆ ಭಾಳ ಅಲಿಗೇಷನ್ ಮಾಡ್ಕೋತವ್ರ ಜಿಲ್ಲಾದಾಗ. ಇವ್ರು ಆ ಕಡೆ ಬ್ಯಾಂಕ್ ಉಳಿದಿಲ್ಲ ಅಂತೇಳಿ ನಮಗೂ ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡ್ರಿ. ಅಂದ್ರೆ ಅವ್ರಕ ಚಲೋ ಮಾಡಿ ತೋರಿಸ್ಬೇಕಪ್ಪ. ಹೋದ ಸಲ ಈಗ ಅಪ್ಪಸಾಬ್ ಕುಲ್ಗೋಡೆ ಬಂದಾಗ ಹಿಂದಿದ್ದಂಥ ಅಧ್ಯಕ್ಷದ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ವಿ ರೀ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋನು, ರೈತರಿಗೆ ಹೆಚ್ಚಿಗೆ ಸಾಲ ಕೊಡೋನು ಚಾಲೆಂಜ್ ಮಾಡಿ ತೊಗೊಂಡು ಅವ್ರಕ 5 ವರ್ಷ ಚಲೋ ಆಡಳಿತ ನಡೆಸಿ ತೋರಿಸ್ತವ್ರಿ ಜನಕರು. ನಾಮಪತ್ರ ವಾಪಸ್ ಪಡೆದ ಶಾಸಕ ಅಶೋಕ್ ಪಟ್ಟಣ. ಅಕ್ಟೋಬರ್ 19ರಂದು ಹುಕ್ಕೇರಿ, ರಾಮದುರ್ಗ, ಅಥಣಿ, ರಾಯಬಾಗ, ನಿಪ್ಪಾಣಿ, ಬೈಲಹೊಂಗಲ, ಕಿತ್ತೂರು ತಾಲೂಕಿನಲ್ಲಿ ಮತದಾನ ನಡೆಯಲಿದೆ. ಈ ಮಧ್ಯೆ ರಾಮದುರ್ಗ ಮತಕ್ಷೇತ್ರದಿಂದ ಶಾಸಕ ಅಶೋಕ್ ಪಟ್ಟಣ ಕೊನೆ ಕ್ಷಣದಲ್ಲಿ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಜಾರಕಿಹೊಳಿ ಹತ್ರ ನಾನು ಈ ವಿಚಾರ ಮಾತಾಡಿಲ್ಲ. ಬೇರೆ ಏನೋ ನಮ್ಮ ರಾಮದುರ್ಗ ತಾಲೂಕದು ಕೊಡ್ಸಿದ್ದು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಮಾತಾಡ್ಕೋತಾರೆ. ಸೋಲಿನ ಭೀತಿ ಇಲ್ಲ. ಈಗ ಸೋಲಿನ ಭೀತಿ ನನಗೆ ಇಲ್ವೇ. ಸೋಲಿನ ಭೀತಿ ಮಕ್ಕ ಹಿಂಗೆ ಇರ್ತಾ ಇತ್ತು ನಮ್ಮದು. ಚೆನ್ನಾಗಿ ನಗನಗ್ತಾನೆ ಇದ್ದೀನಿ, ಭಾಳ ಖುಷಿಯಾಗಿದ್ದೀನಿ ನಾನು. ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ. ಐ ಆಮ್ ವೆರಿ ಹ್ಯಾಪಿ. ಯಾವುದು ಪೆನಲ್ಲ ಮತ್ತು ಇಲ್ಲಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ. ನಾನು ಎಲ್ಲರೂ ಘಟ ಅಂತೇಳಿ ಯಾರು ಬೇಕಾದ್ರೂ ಘಟ ಜಿಲ್ಲೆಯಲ್ಲಿ ನಾನು ಮೊದಲು ಸಹಿತ MLA ಇದ್ದಾಗ ಸಹಿತ 5 ಬಾರಿ MLA ನಾನು. ಅಲ್ಲಿಯೂ ಸಹಿತ ಯಾವ ಘಟ್ಟದ ಸಲುವಾಗಿ ನಾನು ಹೊಂದಾಣಿಕೆ ಆಗಿರಲಿಲ್ಲ. ಹುಕ್ಕೇರಿ ಸೋಲಿನ ಸೇಡು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ತೀರಿಸಿಕೊಂಡಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಂಟ್ರೋಲ್ ತಮ್ಮ ತೆಕ್ಕೆಗೆ ಜಾರಕಿಹೊಳಿ ಬ್ರದರ್ಸ್ ತೆಗೆದುಕೊಂಡಿದ್ದಾರೆ. ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿಯನ್ನ ಸೋಲಿಸಲು ಸೈಲೆಂಟ್ ಆಗಿಯೇ ರಾಜಕೀಯ ದಾಳ ಉರುಳಿಸ್ತಾ ಇದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿದ್ದಿನ ಕದನ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅಧಿರಥ ಮಹಾರಥರು ಮೆಗಾ ಫೈಟ್ ನಡೆಸಿದ್ದಾರೆ. ಆಶ್ಚರ್ಯ ಅಂತಂದ್ರೆ ರೆಸಾರ್ಟ್ ರಾಜಕಾರಣ ಈಗ ಸಹಕಾರಿ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟು ಬಿಟ್ಟಿದೆ. ಸಹಕಾರಿ ಕ್ಷೇತ್ರದಲ್ಲೂ ಕೂಡ ರೆಸಾರ್ಟ್ ರಾಜಕೀಯ. 7 ಕ್ಷೇತ್ರಗಳ ಗೆಲುವಿಗಾಗಿ PKPS ನಿರ್ದೇಶಕರುಗಳನ್ನ ಇನ್ನಿಲ್ಲದಂತೆ ಓಲೈಕೆ ಮಾಡಲಾಗ್ತಾ ಇದೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ಈ ಕ್ಷೇತ್ರಗಳ ನಿರ್ದೇಶಕರು ಯಾರಿದ್ದಾರೆ ಅವರುಗಳನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಗೋವಾ, ಮಹಾರಾಷ್ಟ್ರ ಪ್ರವಾಸದ ನೆಪದಲ್ಲಿ ಅವರನ್ನ ರೆಸಾರ್ಟ್ನಲ್ಲಿ ಇರಿಸಲಾಗ್ತಾ ಇದೆ. ಮತದಾನಕ್ಕೆ ನೇರವಾಗಿ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಗೋವಾ, ಮಹಾರಾಷ್ಟ್ರ ಪ್ರವಾಸ ಭಾಗ್ಯ ಇವರಿಗೆ 19ನೇ ತಾರೀಕೇನು ಮತದಾನ ನಡೆಯಲಿದೆ, ಅದಕ್ಕೆ ನೇರವಾಗಿ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಡ್ಡ ಮತದಾನ ತಡೆಯೋದಕ್ಕೆ ಈ ರೀತಿ ಪ್ರವಾಸ ಭಾಗ್ಯ ಒದಗಿಸಲಾಗ್ತಾ ಇದೆ. ಆಪರೇಷನ್ ತಡೆಯೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ರಣತಂತ್ರ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕತ್ತಿ ಸವದಿ ಬಣಕ್ಕೂ ಕೂಡ ಪ್ರತಿಷ್ಠೆಯ ಕಣವಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ.
ಕೊಂಡ್ರೆ ಎಲ್ಲ ಕೊಂಡ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಅದರಲ್ಲಿ ವೋಟಿಂಗ್ಗೂ ಮುನ್ನವೇ ಜಾರಕಿಹೊಳಿ ಬ್ರದರ್ಸ್ ಗೆಲುವಿನ ನಗೆ ಬೀರಿದ್ದಾರೆ. ತನ್ಮೂಲಕ ತಮ್ಮ ರಾಜಕೀಯ ವೈರಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆ. ವಿರೋಧಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಚೆಕ್ಮೇಟ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತದಾನಕ್ಕೂ ಮುನ್ನವೇ ಜಾರಕಿಹೊಳಿ ಟೀಮ್ ಮ್ಯಾಜಿಕ್ ನಂಬರ್ ಪಡೆದಿದೆ. ಹುಕ್ಕೇರಿ ಸೋಲಿನ ಸೇಡು ತೀರಿಸಿಕೊಂಡಿದೆ. ಹಾಗಾದ್ರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಯಾರ್ಯಾರು ಅವಿರೋಧ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ಯಾರ್ಯಾರು ಆಯ್ಕೆ? ಯರಗಟ್ಟಿ ಕ್ಷೇತ್ರದಿಂದ ಶಾಸಕ ವಿಶ್ವಾಸ ವೈದ್ಯ, ಕಾಗವಾಡದಿಂದ ಶಾಸಕ ಭರಮಗೌಡ ಕಾಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕೋಡಿಯಿಂದ ಶಾಸಕ ಗಣೇಶ ಹುಕ್ಕೇರಿ, ಖಾನಾಪುರದಿಂದ ಮಾಜಿ ಶಾಸಕ ಅರವಿಂದ ಪಾಟೀಲ್, ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ಆಯ್ಕೆಯಾಗಿದ್ದಾರೆ. ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ, ಸವದತ್ತಿಯಿಂದ ವಿರೂಪಾಕ್ಷಿ ಮಾಮನಿ, ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಮತ್ತು ಇತರೆ ಕ್ಷೇತ್ರದಿಂದ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾದವರಲ್ಲಿ 7 ಮಂದಿ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಾರಕಿಹೊಳಿ ಪೆನಲ್ ವಿರುದ್ಧ ಚುನಾವಣೆ ಅಸ್ತ್ರ ಪ್ರಯೋಗಿಸಿದ್ದ ಕತ್ತಿ ಅಂಡ್ ಸವದಿ ಟೀಮ್ಗೆ ಹಿನ್ನಡೆಯಾಗಿದೆ. ಚುನಾವಣೆ ಗೆಲ್ತಾ ಇದ್ದಂತೆ ಡಿಸಿಸಿ ಬ್ಯಾಂಕ್ ಮುಂದೆ ಜಾರಕಿಹೊಳಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ. ಆದ್ರೆ ಹಂಗೆ ಆಗ್ತೈತಿ, ಹಿಂಗೆ ಭಾಳ ಎಲಿಗೇಷನ್ ಮಾಡ್ಕೋತವ್ರ ಜಿಲ್ಲಾದಾಗ. ಇವ್ರು ಆ ಕಡೆ ಬ್ಯಾಂಕ್ ಉಳಿದಿಲ್ಲ ಅಂತೇಳಿ ನಮಗೂ ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡ್ರಿ. ಅಂದ್ರೆ ಅವ್ರಕ್ಕೆ ಚಲೋ ಮಾಡಿ ತೋರಿಸ್ಬೇಕಪ್ಪ. ಹೋದ ಸಲ ಈಗ ಅಪ್ಪಸಾಬ್ ಕುಲ್ಗೋಡೆ ಬಂದಾಗ ಹಿಂದಿದ್ದಂಥ ಅಧ್ಯಕ್ಷದ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ವಿ ರೀ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋನು, ರೈತರಿಗೆ ಹೆಚ್ಚಿಗೆ ಸಾಲ ಕೊಡೋನು ಚಾಲೆಂಜ್ ಮಾಡಿ ತೊಗೊಂಡು ಅವ್ರಕ್ಕೆ 5 ವರ್ಷ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ ಜನಕ್ಕೆ. ನಾಮಪತ್ರ ವಾಪಸ್ ಪಡೆದ ಶಾಸಕ ಅಶೋಕ್ ಪಟ್ಟಣ. ಅಕ್ಟೋಬರ್ 19ರಂದು ಹುಕ್ಕೇರಿ, ರಾಮದುರ್ಗ, ಅಥಣಿ, ರಾಯಬಾಗ, ನಿಪ್ಪಾಣಿ, ಬೈಲಹೊಂಗಲ, ಕಿತ್ತೂರು ತಾಲೂಕಿನಲ್ಲಿ ಮತದಾನ ನಡೆಯಲಿದೆ. ಈ ಮಧ್ಯೆ ರಾಮದುರ್ಗ ಮತಕ್ಷೇತ್ರದಿಂದ ಶಾಸಕ ಅಶೋಕ್ ಪಟ್ಟಣ ಕೊನೆ ಕ್ಷಣದಲ್ಲಿ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಜಾರಕಿಹೊಳಿ ಹತ್ರ ನಾನು ಈ ವಿಚಾರ ಮಾತಾಡಿಲ್ಲ. ಬೇರೆ ಏನೋ ನಮ್ಮ ರಾಮದುರ್ಗ ತಾಲೂಕದು ಕೊಡ್ಸಿದ್ದು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಮಾತಾಡ್ಕೋತಾರೆ. ಸೋಲಿನ ಭೀತಿ ಇಲ್ಲ. ಈಗ ಸೋಲಿನ ಭೀತಿ ನನಗೆ ಇಲ್ವೇ. ಸೋಲಿನ ಭೀತಿ ಮಕ್ಕ ಹಿಂಗೆ ಇರ್ತಾ ಇತ್ತು ನಮ್ಮದು. ಚೆನ್ನಾಗಿ ನಗನಗ್ತಾನೆ ಇದ್ದೀನಿ, ಭಾಳ ಖುಷಿಯಾಗಿದ್ದೀನಿ. ನಾನು ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ. ಐ ಆಮ್ ವೆರಿ ಹ್ಯಾಪಿ. ಯಾವುದು ಪೆನಲ್ಲ ಮತ್ತು ಇಲ್ಲಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ. ನಾನು ಎಲ್ಲರೂ ಘಟ ಅಂತೇಳಿ ಯಾರು ಬೇಕಾದವ್ರ ಘಟ ಜಿಲ್ಲೆಯಲ್ಲಿ ನಾನು ಮೊದಲು ಸಹಿತ MLA ಇದ್ದಾಗ ಸಹಿತ 5 ಬಾರಿ MLA ನಾನು. ಅಲ್ಲಿಯೂ ಸಹಿತ ಯಾವ ಘಟ್ಟದ ಸಲುವಾಗಿ ನಾನು ಹೊಂದಾಣಿಕೆ ಆಗಿರ್ಕಿಲ್ಲ. ಹುಕ್ಕೇರಿ ಸೋಲಿನ ಸೇಡು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ತೀರಿಸಿಕೊಂಡಿದ್ದಾರೆ. ಬೆಳಗಾವಿ